ಇಲ್ಲಿ ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಈಗ ಈ ಕಡೆ ಒಂದು 4.5 ಸೆಂಟಿಮೀಟ್ರ್ ಉದ್ದಕ್ಕೆ, ಅಂದರೆ ಅದು ಬ್ಲೌಸ್ ಅಳತೆ ಮೆಜರ್ಮೆಂಟ್ ಮೇಲೆ ಇಷ್ಟು ಅಗಲ ಎಷ್ಟು ಬರುತ್ತೆ ಅದು ನೋಡಿಕೊಂಡು ಅಷ್ಟು ಉದ್ದ ತಗೋಬೇಕು. ಇಲ್ಲಿ 4.5 ಬಂದಿದೆ. ನಾನು 4ಗೆ ಬೀಡ್ಸ್ ಅಲ್ವ ಒಂದು 1/2 ಇಂಚ್ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಹೊಲಿಗೆಯಲ್ಲಿ ಹೋದ್ರೂ ಇದಾಗುತ್ತೆ ಅಂತ. ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟ್ರು ಒಂದು ಸ್ಟೋನ್ ಚೈನ್ ಹಾಕೀನಿ. ಇಲ್ಲೂ ಅಷ್ಟೇ 2 ಕಡೆ ಹಾಕಿದ್ದೀನಿ. ಇಲ್ಲಿ ಒಂದು ಲೈನು ಇವು ಶುಗರ್ ಬೀಡ್ಸು ಮತ್ತು ಈ ಕಡೆ ಒಂದು ಲೈನ್ ಶುಗರ್ ಬೀಡ್ಸು, ಈ ಕಡೆ ಇವು ಸೆಂಟ್ರಲ್ಲಿದ್ದಾವೆ 3 mm ಆ ಥರ 2 ಕಡೆ ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿಂದ ಕೆಳಗಡೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಫಸ್ಟ್ ಈ ಎಂಡ್ ಇರ್ತಲ್ಲ, ಕಾರ್ನರ್ ಇರ್ತಲ್ಲ, ಈ ಕಾರ್ನರಿಂದ ಸ್ಟ್ರೈಟಾಗಿ 1.5 ಸೆಂಟಿಮೀಟ್ರ್ ಲೈನಲ್ಲಿ 1.5 ಸೆಂಟಿಮೀಟ್ರ್ ಒಂದು ಲೈನ್ ಎಳೆದಿದ್ದೀನಿ. ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿವರೆಗೂ ಬರುತ್ತೆ. ಇದನ್ನ ಇಟ್ಕೊಂಡು ಈ ಕಡೆ 3 ಲೈನು, ಈ ಕಡೆ 3 ಲೈನ್ ಈ ಥರ ಸ್ಟ್ರೈಟಾಗಿ ಕೆಳಗೆ ಇಳಿಸ್ತೀನಿ. ಅದು ಇಲ್ಲಿ ಸೆಂಟ್ರ್ ಪಾಯಿಂಟಿಂದ ತಗೊಂಡು ಈ ಥರ 1/2 ಇಂಚ್ ಗ್ಯಾಪಲ್ಲೇ ನೀವು ಮಾರ್ಕ್ ಮಾಡ್ಕೊಂತ ಇದು ಮಾಡಿರಿ. ಯಾಕಂದರೆ ಒಂದೇ ಲೆವೆಲ್ ಬರಬೇಕಲ್ವ, ಗ್ಯಾಪ್ ಆದರೆ ಒಂದಕ್ಕೊಂದು ಗ್ಯಾಪ್ ಜಾಸ್ತಿ ಆದರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಅಳತೆ ಪ್ರಕಾರ ಮಾಡಿದ್ರೇ ಲುಕ್ ಚೆನ್ನಾಗಿರುತ್ತೆ. ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ ನೋಡಿ. ಈಗ ನಾನು ಮಾರ್ಕ್ ಮಾಡಿದ ಮೇಲೆ ನಿಮಗೆ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಥರ ಮಾರ್ಕ್ ಮಾಡಿದ್ದೀನಿ. 1/2 ಇಂಚ್ ಗ್ಯಾಪಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಬಂದಿನಿ. ಇಲ್ಲಿಂದ ಇಲ್ಲಿಗೆ 1.5 ಸೆಂಟಿಮೀಟ್ರ್ ಇದೆ, ಪ್ರತಿಯೊಂದು 1.5 ಸೆಂಟಿಮೀಟ್ರ್ ಇದೆ. ಈಗ ಒಂದು ಸೈಡಿಂದ ನಾನು ಸ್ಟಿಚ್ ಮಾಡ್ಕೊತ ಬರ್ತೀನಿ. ಈಗ ಯಾವ ಥರ ತೋರಿಸ್ತಿದ್ದೀನಿ ನೋಡಿ. 1.5 ಸೆಂಟಿಮೀಟ್ರ್ವರೆಗೂ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊತ ಬರ್ರಿ. ಸ್ಟ್ರೈಟ್ ಲೈನಾಗೆ ಬರಲಿ. ಲೈನ್ ಸ್ವಲ್ಪ ಕ್ರಾಸ್ ಆಯ್ತು ಅಂದ್ರೆ ನೋಡೋಕೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನೀಟಾಗಿ ಆ ಲೈನ್ ಹಾಕಿರ್ತೀರಲ್ವ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತ ಬನ್ನಿ. ನಿಧಾನಕ್ಕೆ ಇನ್ನೊಂದು 3 ಬೀಡ್ಸ್ ಹಾಕಿದ್ರು ಮ್ಯಾಚ್ ಆಗುತ್ತೆ. ಈಗ ಕೆಳಗಡೆ ಈ ಬೀಡ್ಸ್ ಹಾಕ್ತಾ ಇದ್ದೀನಿ ನೋಡಿ, ಡ್ರಾಪ್ ಶೇಪಲ್ಲಿ ಇದೆ. ಆದಷ್ಟು ಸ್ವಲ್ಪ ಲೂಸಾಗಿ ಹಾಕಿ, ಲೂಸ್ ಮಾಡಿ ಸ್ವಲ್ಪ ಎಂಡ್ ಲಾಕ್ ಮಾಡಿಬಿಡಿ. ಇಲ್ಲಿ ತೀರಾ ಟೈಟ್ ಹಾಕಿದ್ರೆ ಏನಾಗುತ್ತೆ, ಸ್ಟಿಫಾಗಿ ಕೂತ್ಬಿಡುತ್ತೆ, ಅಲ್ಲಿ ಮೂವ್ ಆಗಲ್ಲ ಅದು. ಸ್ವಲ್ಪ ಲೂಸ್ ಬಿಟ್ಟು ಎಂಡ್ ಲಾಕ್ ಮಾಡಿಬಿಡಿ. ನೋಡಿರಿ ಈ ಥರ ಮೂವ್ ಆಗೋದು. ಆ ಕಡೆ ಈ ಕಡೆ ಮೂವ್ ಆಗುತ್ತೆ, ಈ ಥರ ಮೂವ್ ಆಗೋ ಥರ ಹಾಕಿ. ಇದು ಒಂದು ಲೈನ್ ಹಾಕಿನಿ. ಮಿಕ್ಕಿರೋ ಲೈನಲ್ಲಿ ಹಾಕಿದ್ಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ಲಾಂಗ್ ಆಯ್ತು ಅನಿಸುತ್ತೆ ನಿಮಗೆ, ಅದಕ್ಕೆ ಇಲ್ಲಿ ಶಾರ್ಟ್ ಆಗಿ ಇಲ್ಲಿ ಹತ್ರದಿಂದ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಕರೆಕ್ಟಾಗಿ 1/2 ಇಂಚ್ ಮಾರ್ಜಿನಲ್ಲೇ ನಾವು ಏನು ಮಾಡ್ಕೊಂಬರ್ಬೇಕು, ಸ್ಟಿಚಿಂಗ್ ಮಾಡ್ಕೊಬೇಕು. ಈಕ್ವಲಾಗಿ ಕಾಣಿಸುತ್ತಲ್ಲ, ನೋಡೋಕೆ ಅಷ್ಟೇ ಲುಕ್ಕಾಗಿರುತ್ತೆ, ಫಿನಿಶಿಂಗ್ ಅಷ್ಟೇ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ನೀಟಾಗಿ ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡಿ. ಒಂದು ಲೈನ್ ಹಾಕ್ಕೊಂಡ್ರೆ ಅದ್ರ ಮೇಲೆ ಹಾಕ್ಕೊಂಬಂದ್ರೆ ಏನಾಗುತ್ತೆ, ಅದು ನೀಟಾಗಿ ಕಾಣಿಸುತ್ತೆ. ಕರೆಕ್ಟಾಗಿ 1.5 ಸೆಂಟಿಮೀಟ್ರಿಗೆ ಎಂಡ್ ಮಾಡಿಬಿಡಿ. ಇಲ್ಲಿ ನೋಡಿ, ಇದು ಈಕ್ವಲ್ ಆಗುತ್ತೆ, ಇವೆರಡು ಈಕ್ವಲ್ ಆಗುತ್ತೆ. ಇದು ಸೆಂಟ್ರಲ್ಲಿರೋದು ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟೆಂಡ್ ಆಗಿದೆ. ಈ ಥರ ಪಾಕೆಟ್ ಸಿಗುತ್ತೆ ನೋಡಿ. ಇದು ನಾನು ಶಾಪಲ್ಲಿ ತೊಗೊಂಡಿದ್ದು. ಎಷ್ಟಪ್ಪ 100 ರೂಪೀಸ್ ಇದು ಪಾಕೆಟು. ಎಷ್ಟಿರ್ತಾವೆ ಕೌಂಟ್ ಮಾಡಿಲ್ಲ. ಆ್ಯಕ್ಚುಲಿ ಇಷ್ಟೇ, ಈ ಕಡೆ ಒಂದು 7 ಬೀಡ್ಸು, ಆ ಕಡೆ ಆ ಸ್ಲೀವ್ಸ್ ಒಂದು 7 ಬೀಡ್ಸ್ಗೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಈ ಸಿಂಗಲ್ ಬೀಡ್ಸ್ ಕೊಡಲ್ಲ ಅಂದ್ರೆ ಅವರು ಶಾಪಲ್ಲಿ ಕೇಳಿದರೆ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಪಾಕೆಟ್ ತಗೊಂಡೆ. ಲಾಸ್ ಆಗುತ್ತೆ, ಮತ್ತು ಏನು ಮಾಡೋಕ್ಕಾಗಲ್ಲ. ಡಿಸೈನ್ ಅಂತ ಬಂದಾಗ
ಈ ಥರ ಯೂಸ್ ಮಾಡಬೇಕಾಗುತ್ತೆ. ಬಟ್ ನೆಕ್ಸ್ಟು ಇದೇ ಕಲರೇ ಬಂದರೆ ಯೂಸ್ ಆಗುತ್ತೆ, ಲಾಸ್ ಏನು ಅನಿಸಲ್ಲ. ಬಟ್ ಬರಬೇಕಲ್ಲ ಅಲ್ವಾ. ಈ ಥರ ಇಲ್ಲಿ ಎಂಡ್ ಲಾಕ್ ಮಾಡ್ಕೊಂಬಿಡ್ತೀನಿ ನೋಡಿ. ಇಲ್ಲಿ ಬೀಡ್ಸ್ ಎಂಡ್ ಆಯಿತಾ. ಇಲ್ಲಿ ಚೈನ್ ಹಾಕ್ಕೊಂಡು ಇದು ಎಕ್ಸ್ಟೆಂಡ್ ಆಗಿರುತ್ತಲ್ಲ ಇದನ್ನು ನೀರಲ್ಲಿ ಹಾಕ್ಕೊಂಡು ಇದರೊಳಗಡೆ ಈ ಬೀಡ್ಸ್ ಬಿಟ್ಟು ಸ್ವಲ್ಪ ಲೂಸಾಗೆ ಎಂಡ್ ಲಾಕ್ ಮಾಡಿ. ಯಾಕಂದರೆ ಮೂವ್ ಆಗಬೇಕಲ್ವ, ಅದು ಡ್ರಾಪ್ ಶೇಪ್ ಬೀಡು, ಅದಕ್ಕೋಸ್ಕರ. ಇದರೊಳಗಡೆಯಿಂದ ಮತ್ತೆ ಮೇಲೆ ಕೆಳ್ಕೊಂಡು ಎಷ್ಟು ಬೇಕಷ್ಟು ಥ್ರೆಡ್ ಬಿಟ್ಟು ಇದನ್ನ ಲಾಕ್ ಮಾಡ್ತೀನಿ ನೋಡಿ. ಈ ಥರ ಮೂವ್ ಆಗೋ ಥರ ಇರಬೇಕು. ಆಗೇನಾಗುತ್ತೆ, ನೀಟಾಗಿ ಕಾಣಿಸುತ್ತೆ, ಶೆಟ್ಕೊಂಡಿರಲ್ಲ. ಈಗ ಇನ್ನೊಂದು ಲೈನ್ ಹಾಕಿದರೆ ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇದೊಂದು ಹಾಕಿದರೆ ಈ ಬ್ಲೌಸು ಕಂಪ್ಲೀಟ್ ಆಗುತ್ತೆ. ಬ್ಯಾಕ್ ಸೈಡ್ ಹಾಕಿದ್ದೀನಿ, ಬಟ್ ಅದು ಯಾವ ಥರ ಅಂತ ವೀಡಿಯೋ ಮಾಡೋದು ಮರ್ತೋಯ್ತು. ಅದು ಡಿಸೈನ್ ಹಾಕ್ತೀನಿ, ಅದು ನೋಡಿ ನಿಮಗೆ ಬೇಕಂದರೆ ನಾನು ಎಕ್ಸ್ಟ್ರಾ ಬೇರೆ ಕ್ಲಾತಲ್ಲಿ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಫಿನಿಶಿಂಗು. ನೋಡಿ ಕರೆಕ್ಟ್ ಮೆಜರ್ಮೆಂಟ್ ತಗೊಂಡ್ರೆ ಈ ಥರ ನೀಟಾಗಿ ಬರುತ್ತೆ. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೆ ನೀಟಾಗಿ ಬರೋದಿಲ್ಲ. ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಬಂದಿದೆ ಮತ್ತು ಗ್ಯಾಪು ಸೇಮ್ ಇದೆ. ಈಗ ಇದು ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ಒಂದು ಸೈಡ್ ತೋರಿಸ್ತೀನಿ, ಮಿಕ್ಕಿರೋದು ತೋರಿಸಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಗಮ್ ಹಾಕಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಗಮ್ ಹಾಕಿ ಅಂಟಿಸ್ಬಿಟ್ಟಿದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡ್ಕೊತ ಬರ್ತೀನಿ. ಇದು ಸ್ಟೋನ್ ಚೈನ್ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸಿದ್ದೀನಿ, ಬಟ್ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸ್ಟಿಫಾಗಿ ಕುಂತಿದೆಯಲ್ವ. ನೀವು ಯಾವ ಇದರಲ್ಲಾದರೂ ಮಾಡ್ಕೊಂಬರ್ಬೋದು ನೋಡಿ, ಎಷ್ಟು ಫಾಸ್ಟಾಗಿ ಮಾಡ್ಬೋದು. ಈ ಥರ ಮೂವ್ ಆಗುತ್ತೆ ಅಂದರೆ ಏನಾಗುತ್ತೆ, ಸ್ಟಿಚ್ ಮಾಡೋಕ್ಕೆ ಸರಿ ಹೋಗಲ್ಲ. 2 ಸ್ಟೋನ್ ಗ್ಯಾಪಲ್ಲಿ ನೀವು ಸ್ಟಿಚ್ ಮಾಡ್ಕೊತ ಬರಬೇಕಾಗುತ್ತೆ. ನೀಡ್ಲ್ ಆ್ಯಕ್ಚುಲಿ ಒಂದು ಮುರಿದೋಗ್ಬಿಡ್ತು ಹಾಕ್ಬೇಕಾದ್ರೇ. ಆದಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳೋದು ಕಲ್ತ್ಕೊಳ್ರಿ. ಒಂದೊಂದು ಎರಡೆರಡು ಇಟ್ಕೊಂಡ್ರೆ ಭಾಳ ಪ್ರಾಬ್ಲಮ್ ಆಗ್ಬಿಡುತ್ತೆ ವರ್ಕ್ ಮಾಡ್ಬೇಕಾದ್ರೆ. ಅವು ಕೆಲವೊಂದು ನೀಡ್ಲ್ ಅಡ್ಜಸ್ಟ್ ಆಗಿರ್ತಾವಂದರೆ ಬೇರೆ ತಗೊಂಡ್ರು ವರ್ಕು ಫಾಸ್ಟ್ ಆಗೋಲ್ಲ, ನೀಟಾಗೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರದ್ದು ಬೀಡ್ಸ್ ಹಾಕೋಂಥವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದಾಗ ಏನು ಮಾಡಬೇಕು, ಒಂದೆರಡು ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಈ ಕ್ರೋಶ ಕಡ್ಡಿ ಅಂಥವು ಬರ್ತಾವೆ, ಅವು ಕಟ್ಟಾಗಲ್ಲ. ಯಾಕಂದರೆ ಅವು ಚೆನ್ನಾಗೆ, ಬಟ್ ಏನಂದರೆ ಜಾಸ್ತಿ ಬೀಡ್ಸ್ ಇಡ್ಸಲ್ಲ. ಅದಕ್ಕೋಸ್ಕರ ಇಂಥವಕ್ಕೆಲ್ಲ ನಾವು ಈ ಥರ ಅರಿವು ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತಕ್ಕಂಥ ಬೀಡ್ಸೇ ಬಳಸಬೇಕು. ಇದು ಆ್ಯಕ್ಚುಲಿ ಸ್ಟೋನ್ ಚೈನ್ ಅದೇ ಕಲರ್ ಇದೆ, ಈ ಥರ ಕ್ಲಾತ್ ಅದೇ ಕಲರ್ ಇರೋದ್ರಿಂದ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ಅನ್ಸುತ್ತೆ. ಮೇ ಬಿ ಆ ಥರ ಏನಾದರೂ ನಿಮಗೆ ಕ್ಲಿಯರಾಗಿ ಕಾಣಲಿಲ್ಲ ಅಂದರೆ ಏನು ಮಾಡಿ, ಮೆಸೇಜ್ ಇದು ಕಾಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ನೋಡಿರಿ ಎಷ್ಟು ನೀಟಾಗಿ ಮಾಡ್ಕೊಂಬರ್ಬೋದು. ಒಂದು ಚೂರು ಏನು ಆ ಕಡೆ ಈ ಥರ ಏನೂ ಚೇಂಜ್ ಆಗೋಲ್ಲ. ಚೈನು ಒಂದೇ ಸ್ಟ್ರೈಟ್ ಲೈನಲ್ಲೇ ಬಂದ್ಬಿಡುತ್ತೆ. ನೋಡಿರಿ ಎಷ್ಟು ಫಾಸ್ಟಾಗಾಯಿತು. ಇದೇ ನಾವು ಗಮ್ ಹಾಕಲಿಲ್ಲ ಅಂದರೆ ಎಷ್ಟು ಲೇಟಾಗುತ್ತೆ ಗೊತ್ತಾ, ನೀಟಾಗಿ ನೋಡಿಕೊಂಡು ಹಾಕ್ಕೊಂಡು ಬರ್ಬೇಕಂದ್ರೆ. ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ ಫಾಸ್ಟ್ ಆಗುತ್ತೆ ವರ್ಕು. ಈ ಥರ ಕರು ಶೇಪು, ಕಾರ್ನರು ಅವೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಇವು ಮಾತ್ರ ಫಾಸ್ಟ್ ಆಗಿಬಿಡುತ್ತೆ. ಈಗ ಒಂದು ಲೈನು
ಇದು ಶುಗರ್ ಬೀಡ್ಸ್ ಹಾಕ್ತೀನಿ. ಈ ಥರ ನೋಡಿರಿ, ಇದಕ್ಕೆಲ್ಲ ಏನು ಮಾಡ್ತಾರೆ, ಥ್ರೆಡ್ ಸುತ್ತಾರೆ. ಬಟ್ ಇದು ಗ್ರಿಪ್ ಸಿಕ್ಕರೆ ತುಂಬ ಈಸಿಯಾಗಿಬಿಡುತ್ತೆ. ಬಟ್ ಏನಂದರೆ ತುಂಬ ಲೆಂತಿಯಾಗಿರೋದ್ರಿಂದ ನೋಡಿಕೊಂಡು ನಿಧಾನಕ್ಕೆ ಹಾಕ್ಬೇಕಾಗುತ್ತೆ. ಜರುಗೋದ್ರಿಂದ ಏನಾಗುತ್ತೆ, ವರ್ಕ್ ಫಿನಿಶ್ ಆಗೋಲ್ಲ. ಆಲ್ಮೋಸ್ಟ್ ಥ್ರೆಡ್ ಸುತ್ತಿರ್ತೀವಲ್ಲ ಅದೇ ಬೆಟ್ರ್ ಅನಿಸುತ್ತೆ. ಲೆಂತ್ ಕಡಿಮೆ ಇರುತ್ತೆ, ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ವ್ಯತ್ಯಾಸ ಆಯ್ತಂದರೆ ಎಲ್ಲ ಬಿಡ್ಸು ಕಡೆಗೆ ಬಿದ್ದುಬಿಡ್ತಾವ. ಮತ್ತೆ ಲೋಡಿಂಗ್ ಮಾಡ್ಕೊಳ್ಳೋದು ನೋಡಿರಿ, ಈ ಥರ ಜರುಗಿಬಿಡುತ್ತೆ. ಈ ಥರದ್ದು ನೀಡ್ಲ್ ಏನು ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಬಿಡಿ. ಟೆನ್ಷನ್ ಇರೋದಿಲ್ಲ ವರ್ಕ್ ಇರಬೇಕಾದ್ರೆ. ಇಲ್ಲ ಇವನ್ನೆಲ್ಲ ಲೋಡಿಂಗ್ ಮಾಡ್ಕೊಂಡು ಇಟ್ಕೊಂಡ್ರು ಬೇಗ ಬೇಗ ಹಾಕ್ಬೋದು. ಒಂದೇ ನೀಡ್ಲ್ ಅಂದರೆ ಹಗ್ಲೆಲ್ಲ ಲೋಡ್ ಮಾಡ್ಕೊತ ಹಾಕ್ಕೊಳ್ಳೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀಡ್ಲ್ಗಳನ್ನ ಸ್ವಲ್ಪ ಒಂದೆರಡು ಎಕ್ಸ್ಟ್ರಾ ಇಟ್ಕೊಂಡಿರಿ. ನೋಡಿರಿ, ಹಾಫ್ ಡಿಸೈನ್ ಹಾಕ್ಬಿಟ್ಟೆ ಈ ಥರ ನೀಡ್ಲಿದ್ರೆ. ಬಟ್ ಇದು ಅಭ್ಯಾಸ ಮಾಡಿದ್ರೆ ಭಾಳ ಬೆಸ್ಟ್ ಆಗಿಬಿಡುತ್ತೆ. ಈಗ ಇನ್ನೊಂದು ಸಲ ಲೋಡಿಂಗ್ ಮಾಡ್ಕೊಂಡಿದ್ದೀನಲ್ವ, ಮತ್ತೆ ಇದು ಫಿಲಪ್ ಮಾಡಿಬಿಟ್ರೆ ಮುಗೀತಿದು. ಆ್ಯಕ್ಚುಲಿ ಸ್ಟೋನ್ ಚೈನ್ ಪಕ್ಕನೇ ಸ್ಟಿಚಿಂಗ್ ಮಾಡ್ಕೊತ ಬರ್ರಿ. ಗ್ಯಾಪ್ ಕೊಟ್ಟರೆ ಏನಾಗುತ್ತೆ, ಗ್ಯಾಪ್ ಆಗುತ್ತಾ ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಪಕ್ಕದಲ್ಲೇ ಹಿಂಗೆ ಸೂಜಿನ ತಾಕ್ಸ್ಕೊಂತ ಹಾಕಂತ ಬರ್ರಿ. ಇದು ಆ್ಯಕ್ಚುಲಿ ಎಂಡಾದಮೇಲೆ ಎಂಡ್ಲಾಕ್ ಹಾಕೋದು ಬೇಕಾಗೋದಿಲ್ಲ, ಯಾಕಂದರೆ ಮತ್ತೆ ಈ ಕಡೆ ಅದೇ ಹಾಕ್ಕೊಂಡು ಬರ್ತೀವಲ್ಲ, ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಹಾಕ್ಕೊಂತ ಬರ್ತೀನಿ ನಾನು. ಈ ಕಡೆ ಮತ್ತೆ ಶುಗರ್ ಬೀಡ್ಸ್ ಹಾಕಿ ನೆಕ್ಸ್ಟು 3mm ಬೀಡ್ಸ್ ಹಾಕ್ತೀನಿ. ಈಗ ನೆಕ್ಸ್ಟು 3mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಎರಡು ಕಡೆ ಸ್ಟೋನ್, ಆ ಕಡೆ ಈ ಕಡೆ ಸ್ಟೋನ್ ಚೈನ್, ಆ ಕಡೆ ಈ ಕಡೆ ಏನು ಮಾಡಿದ್ದೀನಿ, ಶುಗರ್ ಬೀಡ್ಸ್ ಹಾಕಿದ್ದೀನಿ. ಇವಾಗ ಆ ಶುಗರ್ ಬೀಡ್ಸ್ ಪಕ್ಕ ನಾನು ಏನು ಮಾಡ್ತೀನಿ, 3mm ಬೀಡ್ಸ್ನ ಹಾಕ್ತಾ ಹೋಗ್ತಾಯಿದ್ದೀನಿ ನೋಡಿ. ಹೇಳಿದ್ನಲ್ವ, ಇವು 2 to 1 ಎರಡೆರಡು ಅಥವಾ ಒಂದೊಂದು ಬೀಡ್ಸ್ ಹಾಕ್ಬೋದು. ಈ ಸೂಜಿದು ದೊಡ್ಡ ಕತೆ ಆಗ್ಬಿಡತ್ತೆ. ಆ್ಯಕ್ಚುಲಿ ನಿಧಾನಕ್ಕೆ ಹಾಕಂತ ಹೋದರೆ ಇದು ಮಾತು ಕೇಳುತ್ತೆ, ಇಲ್ಲಾಂದರೆ ಈ ಥರ ಎಡವಟ್ಟು ಮಾಡ್ತಿರುತ್ತೆ. ಒಂದೊಂದು ಎರಡೆರಡು ಬೀಡ್ಸ್ಗೆ ಲಾಕ್ ಮಾಡಿ, ಚೈನ್ ಹಾಕ್ಬಿಡಿ. ಕೆಲಸ ಬೇಗ ಆಗುತ್ತೆ ಅಂದರೆ ಗ್ರಿಪ್ ಸಿಗಬೇಕಲ್ವ, ಗ್ರಿಪ್ ಸಿಗೋ ಅಂಥವನ್ನೇ ಹಾಕ್ಕೋಬೇಕಾಗುತ್ತೆ. ಈಗ ಇನ್ನೊಂದು
ಈ ಥರ ನೋಡಿ ನಿಧಾನಕ್ಕೆ ಹಾಕ್ಕೊಂತ ಹೋದರೆ ಮಾತು ಕೇಳುತ್ತೆ, ಇಲ್ಲಾಂದರೆ ಏನಾಗುತ್ತೆ ಅದರ ಆಟನೇ ಆಡುತ್ತೆ. 2 ಬೀಡಿಗೆ ಹಾಕ್ತಾಯಿದ್ದೀನಿ. ಬಟ್ ಡಿಸೈನ್ ಮಾತ್ರ ವಂಡರ್ಫುಲ್ಲಾಗಿ ಬಂದಿದೆ ನೋಡಿ, ಈಸಿಯಾಗಿ ಹಾಕ್ಬೋದು. ಕೆಲವರು ಸೂಜಿಲೆ ಹಾಕ್ತಾರೆ, ಬಟ್ ಅಷ್ಟೊಂದು ನೀಟಾಗಿ ಬರಲ್ಲ ಅನಿಸುತ್ತೆ. ಅರಿವಕ್ಕಿಗೆ ಈ ಥರ ನೀಡ್ಸ್ ಆದರೆ ಸ್ಟಿಫಾಗಿ ಕೂರುತ್ತಲ್ವ, ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ಸೈಡಿಂದ ನಾವೇನು ಮಾಡಬೇಕು, ಮತ್ತು ಈ ಬೀಡ್ಸ್ನ ಹಾಕ್ಕೊಂಡು ಬರಬೇಕು. ಇದು ಆ್ಯಕ್ಚುಲಿ ತೋರಿಸಿದ್ದೀನಲ್ವ, ಅದಕ್ಕೆ ನಾನು ಇದನ್ನ ಈ ಕಡೆ ತೋರಿಸಲ್ಲ. ಈ ಥರ ಇದು ಕಂಪ್ಲೀಟ್ ಆದಮೇಲೆ ಯಾವ ಥರ ಹಾಕೋದಂತ, ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ. ಸ್ಟೋನ್ ಚೈನ್ ಆ ಕಡೆ ಈ ಕಡೆ, ಶುಗರ್ ಬೀಡ್ಸು ಈ ಕಡೆ 3 mm ಮತ್ತು ಈ ಕಡೆ 3 mm ಹಾಕಿ ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ 3 mm ಬೀಡ್ಸು 2 ಕಡೆ ಹಾಕಿರೋದು ಎಷ್ಟು ನೀಟಾಗಿ ಬಂದಿದೆ. ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದರೆ ಹಂಗೆ ಅಟ್ರಾಕ್ಟ್ ಆಗಿಬಿಡೋಕೆ ಆ ಥರ ಬಂದಿದೆ. ಇದು ಸೆಂಟ್ರ್ ಪಾಯಿಂಟು, ಈ ಕಡೆನೂ ಅಷ್ಟೇ. ಮತ್ತು ಇವೆರಡರ ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪಿಗೆ ನಾನು ಅಲ್ಲೊಂದು ಬುಟ್ಟಸ್ ಹಾಕಿದ್ದೀನಿ ನೋಡಿ. 3 mm ಮತ್ತು ಶುಗರ್ ಬೀಡ್ಸು ಸೇರಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟೇ ನೀಟಾಗಿದೆ ನೋಡಿ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.